ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಟಿ ಪತ್ರಿಕೆ 2 ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಮೊಘಲ್ ಚಕ್ರವರ್ತಿ ಅಕ್ಬರನ ಆಳ್ವಿಕೆಯಲ್ಲಿ ನಾಣ್ಯಗಳ ಮೇಲೆ ಕಲೀಮಾ ಅನ್ನು ತೆಗೆದುಹಾಕಲು ನಿರ್ಧರಿಸಲಾಯಿತು. ಇದರ ಹಿಂದಿನ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಕಲೀಮಾ ಅಂತಂದ್ರೆ ಇಸ್ಲಾಮಿಕ್ ಘೋಷಣೆ ಅಂತ. ಸೊ ಅದನ್ನ ತೆಗೆದು ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಏನು ಕಾರಣ ಅನ್ನೋದು ಏನು ಕ್ವೆಶ್ಚನ್ನು. ಸೊ ಈ ಕ್ವೆಶ್ಚನ್ಗೆ ನೋಡಿ ಆಪ್ಷನ್ಸ್ಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಆಯ್ಕೆ 4, ಪವಿತ್ರ ಬರಹಗಳನ್ನು ಕೈಕಾಲುಗಳಿಂದ ಸ್ಪರ್ಶಿಸುವ ಮೂಲಕ ಅಪವಿತ್ರಗೊಳಿಸುವುದನ್ನು ತಪ್ಪಿಸಲು ಅನ್ನೋದು ಆನ್ಸರ್ ಆಗುತ್ತೆ. ಅಂದ್ರೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಏನಿದ್ದಾನೆ, ತನ್ನ ನಾಣ್ಯಗಳ ಮೇಲೆ ಕಲೀಮಾ ಅನ್ನ ಮುದ್ರಿಸೋದನ್ನ ನಿಲ್ಲಿಸ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾಣ್ಯಗಳು ಅಂದ್ರೆ ಕಾಯಿನ್ಸ್ ಏನಿದೆಲ್ಲ, ಕಾಸು ಜನರ ಕೈಗಳಿಗೆ ಹೋಗ್ತಾ ಇತ್ತು. ಅಂದ್ರೆ ಜನರ ಕೈಯಿಂದ ಕೈಗೆ ಆಬ್ವಿಯಸ್ಲಿ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಕೊಡ್ಬೇಕಾಗುತ್ತೆ. ಅದು ನೆಲಕ್ಕೆ ಬೀಳ್ಬೇಕಾದ್ರೆ ಕಲೀಮಾವನ್ನ ಕೈಕಾಲುಗಳಿಂದ ಅದನ್ನ ಟಚ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ಅದು ಅಪವಿತ್ರ ಆಗುತ್ತೆ. ಸೊ ಅಪವಿತ್ರಗೊಳಿಸೋದನ್ನ ತಪ್ಪಿಸೋದಕ್ಕೋಸ್ಕರ ಅದೇನ್ ಮಾಡ್ತಾನೆ, ಅವನು ತೆಗೆದು ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಹಾಗೆಯೇ ಇದರ ಒಂದು ಇದೇನಾಗುತ್ತೆ, ಅಕ್ಬರನ ಒಂದು ಧಾರ್ಮಿಕ ಸಹಿಷ್ಣುತೆ ಮತ್ತೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಅವನು ಇಟ್ಕೊಂಡಂತಹ, ಅವನಿಗಿದ್ದಂತಹ ಒಂದು ಗೌರವ ಹೇಗಿತ್ತು ಅನ್ನೋದನ್ನ ಒಂದು ತೋರಿಸ್ತಕ್ಕಂತಹ ಒಂದು ಕ್ರಮ ಕೂಡ ಆಗಿರುತ್ತೆ. ಹಾಗಾಗಿ ಆಯ್ಕೆ 4 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಪಾಲ ಮತ್ತು ಸೇನಾ ರಾಜವಂಶಗಳ ಕಾಲದಲ್ಲಿ ಬಂಗಾಳದಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಕೊರತೆ ಯಾಕಿತ್ತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಅಂತ ಹೇಳಿದ್ರೆ, ಸೊ ಆಯ್ಕೆ 2, ಈ ಪ್ರದೇಶದಲ್ಲಿ ಹಿಂಜರಿತ ಮತ್ತು ಊಳಿಗಮಾನ್ಯ ಪ್ರವೃತ್ತಿಯ ಹೆಚ್ಚಳ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪಾಲ ಮತ್ತೆ ಸೇನಾ ರಾಜವಂಶಗಳ ಕಾಲದಲ್ಲಿ ಬಂಗಾಳದಲ್ಲಿ ಚಿನ್ನ ಮತ್ತೆ ಬೆಳ್ಳಿ ನಾಣ್ಯಗಳ ಕೊರತೆ ಇರುತ್ತೆ. ಸೊ ಗುಪ್ತರ ನಂತರದ ಆರ್ಥಿಕ ಹಿಂಜರಿತ ಮತ್ತೆ ಆಂತರಿಕವಾಗಿ ಭೂಮಾಲೀಕತ್ವದ ವಿಕೇಂದ್ರೀಕರಣ ಹೆಚ್ಚಾದಂತಹ ಕಾರಣ ವ್ಯಾಪಾರ ವಾಣಿಜ್ಯ ಕಂಪ್ಲೀಟ್ ಆಗಿ ಕುಸಿತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಾಣ್ಯಗಳ ಉತ್ಪಾದನೆ ಮತ್ತೆ ಹರಿವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ದೈನಂದಿನ ವಹಿವಾಟುಗಳಿಗೆ ಕವಡೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಇದು ನಗರೀಕರಣದ ಒಂದು ಕುಸಿತವನ್ನ ಕೂಡ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿಯಾಗಿದ್ದ ಮೆಗಸ್ತನೀಸನ ಇಂಡಿಕಾ ಕೃತಿಯಲ್ಲಿ ಆತ ಮೌರ್ಯರ ಆಳ್ವಿಕೆಯಲ್ಲಿ ಗುಲಾಮಗಿರಿ ಇಲ್ಲ ಎಂದು ಹೇಳಿದ್ದಾನೆ. ಈ ಒಂದು ಹೇಳಿಕೆಯ ಹಿಂದಿನ ಕಾರಣ ಏನು ಅಂತ. ಸೊ ಮೆಗಸ್ತನೀಸನು ಬರೆದಿರ್ತಕ್ಕಂತಹ ಕೃತಿ ಯಾವುದು? ಇಂಡಿಕಾ. ಸೊ ಆ ಇಂಡಿಕಾ ಗ್ರಂಥದಲ್ಲಿ ಮೌರ್ಯರ ಒಂದು ಆಳ್ವಿಕೆಯ ಟೈಮಲ್ಲಿ ಸ್ಲೇವರಿ ಸಿಸ್ಟಮ್ ಇರಲಿಲ್ಲ ಅಂತ ಹೇಳಿದ್ದಾನೆ. ಸೊ ಅದು ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡುವಂತಹ ಹಿಂದಿನ ಕಾರಣ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 4, ಭಾರತೀಯ ಗುಲಾಮರಿಗೆ ಪಾಶ್ಚಿಮಾತ್ಯ ದೇಶಗಳಿಂದ ಹೆಚ್ಚು ಮಾನವೀಯವಾಗಿ ಮತ್ತು ಉತ್ತಮವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು, ಹಾಗಾಗಿ ಅದನ್ನು ಗುಲಾಮಗಿರಿ ಅಂತ ಪರಿಗಣಿಸಲಿಲ್ಲ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಪಾಹಿಯಾನ್ 2ನೇ ಚಂದ್ರಗುಪ್ತನ ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಾಗ ಅವನ ವರದಿಯಲ್ಲಿ ಮಧ್ಯ ಭಾರತದ ಜನರ ಯಾವ ವಿಶಿಷ್ಟ ನಡವಳಿಕೆಯನ್ನು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 3 ನೋಡಿ, ಮಧ್ಯ ಭಾರತದಲ್ಲಿನ ಜನರು ಸಾಮಾನ್ಯವಾಗಿ ಸಸ್ಯಾಹಾರಿಗಳಾಗಿದ್ರು ಮತ್ತು ಮಾಂಸವನ್ನು ತಿಂತಾ ಇರಲಿಲ್ಲ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಪಾಹಿಯಾನ್ ಏನು ಮಾಡಿದ್ದಾನೆ, ತನ್ನ ಒಂದು ವರದಿಯಲ್ಲಿ ಮಧ್ಯ ಭಾರತದ ಜನರು ಸಾಮಾನ್ಯವಾಗಿ ಸಸ್ಯಾಹಾರಿಗಳಾಗಿದ್ದರು ಮತ್ತು ಅವರು ಮಾಂಸವನ್ನು ತಿಂತಾ ಇರಲಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿರುವಂಥದ್ದು. ಅವರು ಮಾಂಸ ಮತ್ತು ಮದ್ಯವನ್ನು ಬಳಸ್ತಾ ಇರಲಿಲ್ಲ ಮತ್ತು ಸಾಮಾನ್ಯವಾಗಿ ಅವರು ಅಲ್ಲಿನ ಒಂದು ಜನರು ಪ್ರಾಣಿಗಳನ್ನು ಕೊಲ್ತಾ ಇರಲಿಲ್ಲ. ಇದು ಅವಾಗ ಒಂದು ಸೊಸೈಟಿ ಅಂದರೆ ಅಂದಿನ ಒಂದು ಸಮಾಜದಲ್ಲಿ ಅಹಿಂಸೆ ಮತ್ತು ಸಸ್ಯಾಹಾರಕ್ಕೆ ಇದ್ದಂತಹ ಒಂದು ಇಂಪಾರ್ಟೆನ್ಸನ್ನು ಮತ್ತು ಗುಪ್ತರ ಆಡಳಿತದಲ್ಲಿ
ಧಾರ್ಮಿಕ ಸಹಿಷ್ಣುತೆ ಮತ್ತು ಶಾಂತಿಯ ವಾತಾವರಣ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಹುಯತ್ಸಾಂಗ್ರವರ ಪ್ರಕಾರ ಭಾರತೀಯ ಸಮಾಜವು ಜಾತಿ ಮತ್ತು ವೃತ್ತಿಯ ವಿಷಯದಲ್ಲಿ ಹೇಗೆ ವಿಭಜನೆಯಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಆಯ್ಕೆ 4, ಅವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ಗುಂಪುಗಳನ್ನು ಸ್ಪಷ್ಟವಾಗಿ ವಿವರಿಸಿದರು ಅನ್ನೋದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇಲ್ಲಿ, ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಹುಯತ್ಸಾಂಗ್ ಇವರ ಪ್ರಕಾರ ಭಾರತೀಯ ಸಮಾಜವು ಜಾತಿ ಮತ್ತು ವೃತ್ತಿಯ ವಿಷಯದಲ್ಲಿ ಯಾವ ರೀತಿಯಾಗಿ ವಿಭಜನೆಯಾಗಿತ್ತು ಅನ್ನೋದು. ಸೊ ಇದಕ್ಕೆ ನಾವು ಆಪ್ಷನ್ 4 ಅಂತ ಆನ್ಸರ್ನ ಹೇಳ್ಬೋದು. ಸೊ ಹುಯತ್ಸಾಂಗನ ಪ್ರಕಾರ ಭಾರತೀಯ ಒಂದು ಸಮಾಜವನ್ನು ಸ್ಪಷ್ಟವಾಗಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಅಂತ 4 ಗುಂಪುಗಳಾಗಿ ಡಿವೈಡ್ ಮಾಡಿರ್ತಾರೆ ಅಂತ ಅವನು ವಿವರಿಸಿರುವಂಥದ್ದು. ಅವನು ಭಾರತೀಯರ ಒಂದು ಪ್ರಾಮಾಣಿಕತೆ ಆಗಿರ್ಬೋದು, ನೈತಿಕ ಮೌಲ್ಯಗಳು ಆಗಿರ್ಬೋದು, ಹಾಗೆ ವಿದ್ಯಾಭ್ಯಾಸಕ್ಕೆ ನೀಡಿದಂತಹ ಒಂದು ಮಹತ್ವದ ಬಗ್ಗೆನೂ ಕೂಡ ಅವನು ಆ ಒಂದು ಗ್ರಂಥದಲ್ಲಿ ಪ್ರಶಂಸಿಸಿರುವಂಥದ್ದು. ಅವರ ಒಂದು ವರದಿ ಏನಿತ್ತು, ಹರ್ಷವರ್ಧನನ ಕಾಲದ ಸಾಮಾಜಿಕ ರಚನೆ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಮುಖ ವಿದೇಶಿ ಮೂಲ ಆಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಆಯ್ಕೆ 4 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಲ್ಬೆರೂನಿಯ ಕಿತಾಬುಲ್ ಹಿಂದ್ ಕೃತಿಯಲ್ಲಿ ಭಾರತದಲ್ಲಿ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಬಗೆಗಿನ ಅವನ ವರದಿಯ ಪ್ರಮುಖ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ 2 ನೋಡಿ ಇಲ್ಲಿ, ಅವನು ಶೂನ್ಯದ ಪರಿಕಲ್ಪನೆ ಮತ್ತು ಭಾರತೀಯ ಅಂಕಗಣಿತದ ಮೇಲೆ ಗಮನಾರ್ಹವಾಗಿ ಬರೆದನು ಅನ್ನೋದು ಆಯ್ಕೆಗಳಲ್ಲಿ ಈ ಒಂದು ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಅಲ್ಬೆರೂನಿಯ ಒಂದು ಕಿತಾಬುಲ್ ಹಿಂದ್ ಕೃತಿ ಏನಿದೆ ಅಲ್ಲ, ಭಾರತೀಯರ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಸಾಧನೆಗಳ ಬಗ್ಗೆ ಹೆಚ್ಚಾಗಿ ಆ ಒಂದು ಗ್ರಂಥದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಅವನು ಅಂದರೆ ಅಲ್ಬೆರೂನಿ ಏನಿದ್ದಾನೆ, ಭಾರತೀಯರ ಒಂದು ಶೂನ್ಯದ ಪರಿಕಲ್ಪನೆ, ಝೀರೋ ಕಾನ್ಸೆಪ್ಟ್ ಮತ್ತು ಗಣಿತದ ಬಗ್ಗೆ ಬಹಳ ವಿಸ್ತಾರವಾಗಿ ಬರ್ಕೊಂಡಿರೋವಂಥದ್ದು. ಇದನ್ನು ಅರಬ್ ಜಗತ್ತಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿರ್ತಾನೆ. ಭಾರತೀಯ ಖಗೋಳಶಾಸ್ತ್ರ ಏನಿದೆ ಗ್ರೀಕ್ ಮೂಲದ ಜೊತೆಗೆ ಸಾಮಾನ್ಯ ಅಂಶಗಳನ್ನು ಹೊಂದಿದೆ ಮತ್ತು ಅದನ್ನು ಅವನು ಒಪ್ಕೊಂಡ್ರೂ ಕೂಡ ಆತ ಭಾರತೀಯ ವಿಜ್ಞಾನ ಸ್ವಂತಿಕೆಯ ಬಗ್ಗೆನೂ ಕೂಡ ಅವನು ಬರೆದಿರೋವಂಥದ್ದು ಶ್ಲಾಘನೀಯವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ 2 ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, 13ನೇ ಶತಮಾನದ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವೆನಿಸ್ನ ಪ್ರವಾಸಿ ಮಾರ್ಕೊ ಪೋಲೋ ದಕ್ಷಿಣ ಭಾರತದ ಯಾವ ಪ್ರಮುಖ ಬಂದರನ್ನು ಉಲ್ಲೇಖಿಸುತ್ತಾನೆ ಮತ್ತು ಕುದುರೆಗಳ ವ್ಯಾಪಾರದ ಬಗ್ಗೆ ಬರೆಯುತ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಮಾರ್ಕೊ ಪೋಲೋ ಏನು ಭೇಟಿ ನೀಡಿರ್ತಾನೆ, ದಕ್ಷಿಣ ಭಾರತದ ಒಂದು ಪ್ರಮುಖ ಬಂದರನ್ನು ಅವನು ಉಲ್ಲೇಖ ಮಾಡ್ತಾನೆ. ಯಾವ ಬಂದರು ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. ಸೊ ಇದಕ್ಕೆ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ 4 ನೋಡಿ ಇಲ್ಲಿ, ಆಯ್ಕೆ 3 ಕಾಯಲ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಮಾರ್ಕೊ ಪೋಲೋ ದಕ್ಷಿಣ ಭಾರತದ ಒಂದು ಪ್ರಮುಖ ಬಂದರು ಮತ್ತು ವ್ಯಾಪಾರ ಕೇಂದ್ರವಾಗಿರ್ತಕ್ಕಂತಹ ಕಾಯಲ್, ಇದು ಒಂದು ತಮಿಳುನಾಡಿನ ಒಂದು ಕಡಲ ತೀರದಲ್ಲಿ ಅದನ್ನು ಅವನು ಉಲ್ಲೇಖ ಮಾಡ್ತಾನೆ. ಈ ಒಂದು ಸ್ಥಳ ಏನಿದೆ ಅಲ್ಲ, ಕುದುರೆಗಳ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ ಅನ್ನೋದನ್ನು ಕೂಡ ಅವನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಜೊತೆಗೆ ಅರಬ್ ದೇಶಗಳಿಂದ ಕುದುರೆಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಕಾಯಲ್ ಪ್ರಮುಖ ಬಂದರು ಆಗಿರುತ್ತೆ. ಯಾಕೆ ಅಂದರೆ ಅರಬ್ ಕುದುರೆಗಳು ದಕ್ಷಿಣ ಭಾರತದ ರಾಜರಿಗೆ, ವಿಶೇಷವಾಗಿ ಪಾಂಡ್ಯರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ಕಾಯಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಮೊರಾಕನ್ ಪ್ರವಾಸಿ ಇಬನ್ ಬತೂತಾ ಮೊಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆಯ ಬಗ್ಗೆ ವಿವರಿಸುವಾಗ ಪವಿತ್ರತೆ ಕಾರಣದಿಂದಾಗಿ ರಾಜಧಾನಿಯಲ್ಲಿ ಯಾವ ಪ್ರಾಣಿಗಳನ್ನು ನಿರ್ದಿಷ್ಟವಾಗಿ ಕೊಲ್ಲುವುದನ್ನು ನಿಷೇಧಿಸಲಾಗಿತ್ತು ಅಂತ ಉಲ್ಲೇಖ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಮೊರಾಕನ್ ಪ್ರವಾಸಿ ಇಬನ್ ಬತೂತಾ ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ಆಳ್ವಿಕೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಯಾವ ಕಾರಣ ಅಂದರೆ ಪವಿತ್ರತೆಯ ಒಂದು ಕಾರಣದಿಂದ ಅವನ ರಾಜಧಾನಿಯಲ್ಲಿ ಪ್ರಾಣಿಗಳನ್ನು ಕೊಲ್ಲೋದನ್ನು ನಿಷೇಧಿಸಿರ್ತಾರೆ. ಸೊ ಯಾವ ಪ್ರಾಣಿಗಳನ್ನ ನಿರ್ದಿಷ್ಟವಾಗಿ ಕೊಲ್ಲೋದನ್ನ ನಿಷೇಧಿಸಿರ್ತಾನೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಪ್ರಾಣಿ ಅವುಗಳು ಅಂತ. ಸೊ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದ್ರೆ ಆಯ್ಕೆ 1 ನೋಡಿ ಇಲ್ಲಿ, ಕುರಿಗಳು ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಬನ್ ಬತೂತಾ
ಸೊ ಬಟೂಟಾ ಅಂತಲೂ ಹೇಳ್ತಾರೆ, ಇಬನ್ ಬತೂತಾ ಅಂತಲೂ ಕೂಡ ಹೇಳ್ತಾರೆ. ಇವನು ಮೊಹಮ್ಮದ್ ಬಿನ್ ತುಘಲಕ್ನ ರಾಜಧಾನಿಯಲ್ಲಿ ಕುರಿಗಳನ್ನು ಕೊಲ್ಲೋದನ್ನು ಪವಿತ್ರತೆ ಮತ್ತು ಪ್ರಾಣಿ ಹಿಂಸೆಯನ್ನು ತಪ್ಪಿಸ್ತಕ್ಕಂತಹ ಒಂದು ಕಾರಣದಿಂದಾಗಿ ಇದನ್ನು ನಿಷೇಧಿಸಲಾಗಿತ್ತು ಅಂತ ಉಲ್ಲೇಖ ಮಾಡ್ಕೊಂಡಿದ್ದಾನೆ. ಸೊ ಇದೇನಾಗುತ್ತೆ, ಧಾರ್ಮಿಕ ಸಹಿಷ್ಣುತೆಯನ್ನು ತೋರಿಸುತ್ತೆ. ಈ ಒಂದು ನಿಷೇಧ ಏನಿತ್ತು ರಾಜಮನೆತನದ ಆಸ್ಥಾನದಲ್ಲಿ ಮಾತ್ರ ಅಲ್ದಿರ ಇಡೀ ನಗರದಲ್ಲಿ ಇದನ್ನು ಜಾರಿ ಮಾಡಿದ್ರು ಅನ್ನೋದು ಇವನ ಒಂದು ವಾದ ಆಗಿರುತ್ತೆ. ಸೊ ಹಾಗಾಗಿ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ನಿಕೋಲೋ ಕೋಂಟಿ ಅಥವಾ ನಿಕೋಲೋ ಕೌಂಟಿ ಅಂತ ಕೂಡ ಹೇಳ್ತಾರೆ, ಇಟಾಲಿಯನ್ ಪ್ರವಾಸಿಗ ವಿಜಯನಗರದ ಯಾವ ವಿಶಿಷ್ಟ ಸಾಮಾಜಿಕ ಆಚರಣೆಯನ್ನು ಗಮನಿಸಿ ತನ್ನ ಬರವಣಿಗೆಯಲ್ಲಿ ಉಲ್ಲೇಖಿಸಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿಯಾದಂತಹ ಒಂದು ವಿಶಿಷ್ಟ ಆಚರಣೆಯನ್ನು ಅವನು ಅಬ್ಸರ್ವ್ ಮಾಡಿ ಆತನ ಒಂದು ಬರವಣಿಗೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನು ಈ ರೀತಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಆಯ್ಕೆ 4. ಅಂದರೆ ಪುರುಷರು ತಮ್ಮ ದೇಹದ ಮೇಲೆ 3 ಕಣ್ಣುಗಳನ್ನು ಹಚ್ಚಿ ಹಾಕಿಸ್ಕೊಂಡಿರೋದು. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಆಯಿತಾ. ಸೊ ಇಟಾಲಿಯನ್ ಪ್ರವಾಸಿ ನಿಕೋಲೋ ಕೌಂಟಿ ವಿಜಯನಗರದ ಪುರುಷರು ಅವರ ಒಂದು ದೇಹದ ಮೇಲೆ 3 ಕಣ್ಣುಗಳನ್ನು, ಅಂದರೆ ಶಿವನ 3ನೇ ಕಣ್ಣು ಮತ್ತು ಬೇರೆ ಬೇರೆ ದೇವತೆಗಳ ಚಿತ್ರಗಳನ್ನು ಹಚ್ಚಿ ಹಾಕಿಸ್ಕೊಳ್ತಿದ್ರು. ನಾವು ಇವಾಗ ಏನು ಟ್ಯಾಟೂಸ್ ಅಂತ ಹೇಳಿ ಕರಿತೀವಿ, ಟ್ಯಾಟೂ ಹಾಕಿಸ್ಕೊಳ್ಳೋದು. ಸೊ ಅದು ಅವಾಗಿಂದನೇ ಇತ್ತು, ಹಚ್ಚೆ ಹಾಕಿಸ್ಕೊಳ್ಳೋದು ಅಂತ. ಸೊ ಇದು ಆ ಕಾಲದ ಜನರ ಒಂದು ಧಾರ್ಮಿಕ ನಂಬಿಕೆಗಳು ಮತ್ತು ಸಾಮಾಜಿಕ ಪದ್ಧತಿಗಳ ಬಗ್ಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಳನೋಟವನ್ನು ನೀಡ್ತಾ ಇತ್ತು. ಆತ ಏನು ವಿಜಯನಗರದ ಜೀವನ ಆಗಿರ್ಬೋದು, ವೇಶ್ಯಾವಾಟಿಕೆ ಆಗಿರ್ಬೋದು, ರಾಜಮನೆತನದ ವೈಭವದ ಬಗ್ಗೆನೂ ಕೂಡ ಬರೆದಿದ್ದಾನೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 4 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, 16ನೇ ಶತಮಾನದ ಆರಂಭದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ಪೋರ್ಚುಗೀಸ್ ಬರಹಗಾರ ಡುವಾರ್ಟೆ ಬಾರ್ಬೋಸಾ ಆ ಪ್ರದೇಶದ ಯಾವ ಪ್ರಮುಖ ವ್ಯಾಪಾರ ವಸ್ತುವಿನ ಬಗ್ಗೆ ವಿವರಿಸಿದ್ದಾನೆ? ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ನೋಡಿ, ಇಲ್ಲಿ ಪೆಪ್ಪರ್ ಮತ್ತು ಮಸಾಲೆ ಪದಾರ್ಥಗಳು ಅನ್ನೋದು ಆನ್ಸರ್ ಆಗುತ್ತೆ ಆಯಿತಾ. ಸೊ ಪೋರ್ಚುಗೀಸ್ ಪ್ರವಾಸಿ ಬಾರ್ಬೋಸಾ ಏನಿದ್ದಾನೆ, ವಿಜಯನಗರ ಸಾಮ್ರಾಜ್ಯದ ಪ್ರದೇಶ ವಿಶೇಷವಾಗಿ ಪೆಪ್ಪರ್ ಅಂದರೆ ಕಾಳು ಮೆಣಸು ಮತ್ತು ಇತರ ಮಸಾಲೆ ಪದಾರ್ಥಗಳ ಒಂದು ವ್ಯಾಪಾರಕ್ಕೆ ಬಹಳನೇ ಹೆಸರುವಾಸಿ ಆಗಿತ್ತು ಅಂತ ವಿವರಿಸಿದ್ದಾನೆ. ಈ ಒಂದು ಮಸಾಲೆ ಪದಾರ್ಥಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಬೇಡಿಕೆಯನ್ನು ಹೊಂದಿದ್ವು ಈ ಮಸಾಲೆ ಪದಾರ್ಥಗಳಿಗೆ. ಮತ್ತು ಇದು ಪೋರ್ಚುಗೀಸರ ಭಾರತಕ್ಕೆ ಆಗಮನಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುತ್ತೆ. ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ನಮ್ಮಲ್ಲಿ ಇದ್ದಂತಹ ಒಂದು ಮಸಾಲ ಪದಾರ್ಥಗಳು, ವಜ್ರ ವೈಡೂರ್ಯ ಇದು. ಸೊ ವಿಜಯನಗರದ ಒಂದು ಸಮೃದ್ಧಿಗೆ ಈ ಒಂದು ವ್ಯಾಪಾರನೇ ಏನಾಗಿತ್ತು, ಮೂಲವಾಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಚೀನಿ ಬೌದ್ಧ ಯಾತ್ರಿಕ ಈತ್ ಸಿಂಗ್ 7ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಯಾವ ಬೌದ್ಧ ಪಂಥದ ಅಧ್ಯಯನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಾ ಇತ್ತು ಅಂತ ವಿವರಿಸಿದ್ದಾನೆ ಅನ್ನೋದು ಪ್ರಶ್ನೆ. ಈತ್ ಸಿಂಗ್ ಅಂತ ಅವನ ಹೆಸರು, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ವಜ್ರಯಾನ, ಹೀನಯಾನ, ಥೆರಾಯಾನ ಮತ್ತು ಮಹಾಯಾನ ಅನ್ನೋದು ಆಪ್ಷನ್ಸು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪ ಅಂದರೆ ಆಯ್ಕೆ 4 ಮಹಾಯಾನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಚೀನಿ ಯಾತ್ರಿಕ ಈತ್ ಸಿಂಗ್ ಏನಿದ್ದಾನೆ 7ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಮಹಾಯಾನ ಬೌದ್ಧ ಪಂಥದ ಅಧ್ಯಯನಕ್ಕೆ ಒಂದು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ನೀಡಲಾಗಿತ್ತು ಅಂತ ಹೇಳ್ತಾನೆ. ಆಮೇಲೆ ನಳಂದ ಏನಿದೆ ಮಹಾಯಾನ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರ ಆಗಿರುತ್ತೆ. ಅವನು ಅಂದರೆ ಈತ್ ಸಿಂಗ್ ಏನಿದ್ದಾನೆ 671 ಮತ್ತು 695 ನಡುವೆ ಭಾರತದಲ್ಲಿ ನೆಲೆಸಿರ್ತಾನೆ. ಮತ್ತು ಬೌದ್ಧ ಧರ್ಮದ ಒಂದು ನಿಯಮಗಳನ್ನು, ಪದ್ಧತಿಗಳನ್ನು ಅವನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 4 ಮಹಾಯಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ 2ನೇ ದೇವರಾಯನ ವಿಜಯನಗರ ನಗರದ ಬಗ್ಗೆ ವಿವರಿಸುವಾಗ ನಗರದ ಯಾವ ರಕ್ಷಣಾತ್ಮಕ ರಚನೆಯನ್ನು ವಿಶಿಷ್ಟವೆಂದು ಉಲ್ಲೇಖಿಸ್ತಾನೆ ಅಂತ ಪ್ರಶ್ನೆ. ಸೊ ಅಬ್ದುಲ್ ರಜಾಕ್ ಒಬ್ಬ ಪರ್ಷಿಯನ್ ರಾಯಭಾರಿ ಆಗಿರ್ತಾನೆ. ಇವನು 2ನೇ ದೇವರಾಯನ ಒಂದು ಆಡಳಿತದ ಸಂದರ್ಭದಲ್ಲಿ ವಿಜಯನಗರದ ಬಗ್ಗೆ ಯಾವ ಒಂದು ರಕ್ಷಣಾತ್ಮಕ ರಚನೆಯನ್ನು ವಿಶಿಷ್ಟ ಅಂತ ಹೇಳಿ ಉಲ್ಲೇಖ ಮಾಡ್ತಾನೆ ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳನ್ನ ನೋಡಿ ಈ ರೀತಿಯಾಗಿ ನೋಡ್ಬೋದು. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ 2 ನೋಡಿ, ಇಲ್ಲಿ ಒಂದರೊಳಗೊಂದು ಇರುವ 7 ಕೋಟೆ ಗೋಡೆಗಳ ವ್ಯವಸ್ಥೆ ಅನ್ನೋದು ಆನ್ಸರ್ ಆಗುತ್ತೆ. ಅಂದರೆ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಏನಿದ್ದಾನೆ 2ನೇ ದೇವರಾಯನ ವಿಜಯನಗರ ನಗರ ಏನಿದೆ ಒಂದರೊಳಗೆ ಒಂದು ಇರತಕ್ಕಂತಹ 7 ಕೋಟೆ ಗೋಡೆಗಳ ವ್ಯವಸ್ಥೆಯನ್ನು ಹೊಂದಿತ್ತು ಅಂತ ಹೇಳಿ ಬಹಳ ವಿಸ್ತಾರವಾಗಿ ಇವನು ವಿವರಿಸಿರುವಂಥದ್ದು. ಸೊ ಈ 7 ಕೋಟೆಗಳೇನಿದ್ದಾವೆ ಕೇವಲ ನಗರವನ್ನು ಮಾತ್ರ ಅಲ್ದಿರ ಅದರ ಸುತ್ತಮುತ್ತಲಿನ ಕೃಷಿ ಪ್ರದೇಶಗಳು,
ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಸಹ ಅವು ಏನು ಮಾಡ್ತಾ ಇದ್ವು, ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಇದು ವಿಜಯನಗರದ ರಕ್ಷಣಾತ್ಮಕ ವ್ಯವಸ್ಥೆಯ ಒಂದು ಅನನ್ಯತೆ ಮತ್ತು ಅದರ ಒಂದು ಬೃಹತ್ ಗಾತ್ರವನ್ನು ತೋರಿಸುತ್ತೆ ಅನ್ನೋದು ಇವನ ಒಂದು ಏನು ಬರವಣಿಗೆಯಲ್ಲಿ ನಾವು ನೋಡಬಹುದಾಗಿರ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಫ್ರಾಂಕೋಯಿಸ್ ಬರ್ನಿಯರ್ನ ಟ್ರಾವೆಲ್ಸ್ ಇನ್ ಮುಘಲ್ ಎಂಪೈರ್ ಕೃತಿಯಲ್ಲಿ ಮುಘಲ್ ಸಾಮ್ರಾಜ್ಯದಲ್ಲಿ ಜಹಾಗೀರ್ ವ್ಯವಸ್ಥೆಯ ಯಾವ ಪ್ರಮುಖ ದುಷ್ಪರಿಣಾಮವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ? ಸೊ ಟ್ರಾವೆಲ್ಸ್ ಇನ್ ಮುಘಲ್ ಎಂಪೈರ್ ಕೃತಿಯ ಲೇಖಕರು ಯಾರು ಹಾಗಾದರೆ? ಫ್ರಾಂಕೋಯಿಸ್ ಬರ್ನಿಯರ್. ಸೊ ಇದರ ಒಂದು ದುಷ್ಪರಿಣಾಮವನ್ನು, ಯಾವ ದುಷ್ಪರಿಣಾಮವನ್ನು ಕುರಿತು ಬರೆದಿದ್ದಾನೆ ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 4 ನೋಡಿ, ರೈತರು ಮತ್ತು ಜಹಾಗೀರ್ದಾರರ ಅನಿಶ್ಚಿತ ಆಡಳಿತದಿಂದಾಗಿ ಭೂಮಿಯ ಶೋಷಣೆ ಅನ್ನೋದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಸೊ ಆಪ್ಷನ್ 4 ಫ್ರಾಂಕೋಯಿಸ್ ಬರ್ನಿಯರ್ ಏನಿದ್ದಾರೆ, ಮೊಘಲ್ ಸಾಮ್ರಾಜ್ಯದಲ್ಲಿ ಜಹಾಗೀರ್ದಾರರಿಗೆ ಅಲ್ಪಾವಧಿಯವರೆಗೆ ಮಾತ್ರ ಭೂಮಿಯನ್ನು ನೀಡಲಾಗ್ತಾ ಇತ್ತು ಅಂತ ಹೇಳಿ ಅವನು ಹೇಳಿರೋವಂಥದ್ದು. ಸೊ ಈ ಒಂದು ಅನಿಶ್ಚಿತತೆ ಏನಿದೆ, ಜಹಾಗೀರ್ದಾರರು ರೈತರ ಮೇಲೆ ವಿಪರೀತ ತೆರಿಗೆಗಳನ್ನು ವಿಧಿಸೋದಕ್ಕೆ ಮತ್ತು ಭೂಮಿಯನ್ನು ಶೋಷಣೆ ಮಾಡಲು ಪ್ರೋತ್ಸಾಹಿಸಿತ್ತು. ಆಮೇಲೆ ಇದರಿಂದಾಗಿ ರೈತರಾಗಿರ್ಬೋದು ಮತ್ತು ಸಾಮಾನ್ಯ ಜನರು ಬಹಳ ಕಷ್ಟಕ್ಕೆ ಒಳಗಾಗ್ತಾರೆ. ಭೂಮಿಯ ಉತ್ಪಾದಕತೆ ಕಂಪ್ಲೀಟ್ ಆಗಿ ಕುಸಿತಾ ಹೋಗುತ್ತೆ. ಈ ಒಂದು ವಿವರಣೆ ಏನಿದೆ ಅಲ್ಲ, ಅವನ ಒಂದು ಗ್ರಂಥದಲ್ಲಿ ಆಗಿರ್ತಕ್ಕಂತಹ ಒಂದು ವಿವರಣೆ ಮೊಘಲರ ಆರ್ಥಿಕ ಕುಸಿತದ ಬಗ್ಗೆ ಒಂದು ಪ್ರಮುಖ ಕಾರಣವನ್ನು ಅದು ನಮಗೆ ಸೂಚಿಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 4 ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್, 17ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಫ್ರೆಂಚ್ ರತ್ನ ವ್ಯಾಪಾರಿ ಜೀನ್ ಬ್ಯಾಪ್ಟಿಸ್ಟ್ ಟಾವರ್ನಿಯರ್ ಮೊಘಲ್ ಸಾಮ್ರಾಜ್ಯದ ಯಾವ ನಿರ್ದಿಷ್ಟ ಉದ್ಯಮ ಅಥವಾ ಸಂಪನ್ಮೂಲದ ಬಗ್ಗೆ ಆಳವಾಗಿ ವಿವರಿಸಿದ್ದಾನೆ? ಸೊ ಇವರ ಹೆಸರು ನೆನ್ಪಿಟ್ಕೊಳ್ಳಿ, ಫ್ರೆಂಚ್ ರತ್ನ ವ್ಯಾಪಾರಿ ಜೀನ್ ಬ್ಯಾಪ್ಟಿಸ್ಟ್ ಟಾವರ್ನಿಯರ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಪೂರ್ವದ ವಜ್ರ ಗಣಿಗಳ ಉತ್ಪಾದನೆ ಗೋಲ್ಕೊಂಡ ಮತ್ತು ಕೊಲ್ಲೂರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಜೀನ್ ಬ್ಯಾಪ್ಟಿಸ್ಟ್ ಟಾವರ್ನಿಯರ್ ಫ್ರೆಂಚ್ ರತ್ನ ವ್ಯಾಪಾರಿಯಾಗಿ ಮುಘಲ್ ಸಾಮ್ರಾಜ್ಯದ ವಜ್ರ ಗಣಿಗಳ ಡೈಮಂಡ್ ಮೈನ್ಸ್ ಉತ್ಪಾದನೆಯ ಬಗ್ಗೆ, ವಿಶೇಷವಾಗಿ ಗೋಲ್ಕೊಂಡ ಮತ್ತು ಕೊಲ್ಲೂರಿನ ಒಂದು ವಜ್ರ ಗಣಿಗಳ ಬಗ್ಗೆ ಅವನು ಬಹಳ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು. ಇವರೇನಿದ್ದಾರೆ ಜೀನ್ ಬ್ಯಾಪ್ಟಿಸ್ಟ್ ಟಾವರ್ನಿಯರ್ ಭಾರತೀಯ ವಜ್ರಗಳ ಒಂದು ಕ್ವಾಲಿಟಿ ಆಗಿರ್ಬೋದು, ಅವುಗಳನ್ನು ಗಣಿಗಾರಿಕೆ ಮಾಡುವಂತಹ ಒಂದು ವಿಧಾನ ಆಗಿರ್ಬೋದು ಮತ್ತು ವ್ಯಾಪಾರದ ಬಗ್ಗೆ ಒಂದಷ್ಟು ಪ್ರಮುಖ ಮಾಹಿತಿಯನ್ನು ಅವರು ನೀಡಿರುವಂಥದ್ದು. ಸೊ ಈ ಒಂದು ಕೃತಿ ಆ ಕಾಲದ ವಾಣಿಜ್ಯ ಇತಿಹಾಸಕ್ಕೆ ಒಂದು ಅಮೂಲ್ಯವಾದಂತಹ ಒಂದು ಮೂಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಪ್ರಸಿದ್ಧ ಚೀನಿ ಬೌದ್ಧ ಯಾತ್ರಿಕ ಸುಂಗ್ ಯುನ್ 518 ADಯಲ್ಲಿ ಹೂಣರ ದಂಗೆಯ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ. ಅವನ ಪ್ರವಾಸದ ಹಿಂದಿನ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸುಂಗ್ ಯುನ್ ಇವನ ಒಂದು ಪ್ರವಾಸದ ಹಿಂದಿನ ಪ್ರಮುಖ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ 3 ಬೌದ್ಧ ಗ್ರಂಥಗಳನ್ನು ಚೀನಾಕ್ಕೆ ಕೊಂಡೊಯ್ಯಲು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಚೀನಿ ಬೌದ್ಧ ಯಾತ್ರಿಕ ಸುಂಗ್ ಯುನ್ ಏನಿದ್ದಾನೆ ಭಾರತಕ್ಕೆ ಇದು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಚೀನಾಕ್ಕೆ ಕೊಂಡೊಯ್ಯತಕ್ಕಂತಹ ಒಂದು ಉದ್ದೇಶದಿಂದ ಅವನು ಭಾರತಕ್ಕೆ ಬಂದಿರ್ತಾನೆ. ಸೊ ಈ ರೀತಿಯಾಗಿ ಬಹಳಷ್ಟು ಚೀನಿ ಯಾತ್ರಿಕರು ಬೌದ್ಧ ಧರ್ಮದ ಮೂಲ ಪಠ್ಯಗಳನ್ನು ಪಡೆದಕ್ಕೋಸ್ಕರ ಭಾರತಕ್ಕೆ ಪ್ರಯಾಣ ಮಾಡಿ ಪ್ರವಾಸಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಸೊ ಇದು ಭಾರತ ಮತ್ತು ಚೀನಾ ನಡುವಿನ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಒಂದು ಇಂಪಾರ್ಟೆನ್ಸ್ ಅನ್ನು ಇದು ನಮಗೆ ತೋರಿಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್, ಜಹಾಂಗೀರನ ಆಸ್ಥಾನದಲ್ಲಿ ಸರ್ ಥಾಮಸ್ ರೋ ರಾಯಭಾರಿಯಾಗಿದ್ದಾಗ ಮೊಘಲರ ಆಡಳಿತದ ಯಾವ ವಿಶಿಷ್ಟ ಅಂಶವು ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಅವನಿಗೆ ಅಡ್ಡಿಯಾಯಿತು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು, ಆಯ್ಕೆ 2 ನೋಡಿ. ಇಲ್ಲಿ ಚಕ್ರವರ್ತಿಯ ಪ್ರತಿಯೊಬ್ಬ ಅಧಿಕಾರಿಗೂ ಅವರದೇ ಆದ ವ್ಯಾಪಾರದ ನಿಯಮ ಮತ್ತು ಪ್ರಭಾವ ಇದ್ದು ಯಾವುದೇ ಕೇಂದ್ರೀಕೃತ ವ್ಯಾಪಾರ ನೀತಿ ಇರಲಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನದಲ್ಲಿ ರಾಯಭಾರಿಯಾಗಿದ್ದಾಗ ಯಾವುದೇ ಒಂದು ಕೇಂದ್ರೀಕೃತ ವ್ಯಾಪಾರ ನೀತಿ ಇರಲಿಲ್ಲ ಅಂತ ಹೇಳಿ ಗಮನಿಸಿರುವಂಥದ್ದು. ಇನ್ನು ಚಕ್ರವರ್ತಿಯಿಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಅವ್ರದೇ ಆದಂತಹ ಒಂದು ಸ್ಥಳೀಯ ನಿಯಮಗಳು ಮತ್ತು ಅಧಿಕಾರದ ವ್ಯಾಪಾರವನ್ನು ಕೂಡ ಅವರು ಹೊಂದಿರ್ತಾರೆ. ಇದು ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸೋದಕ್ಕೆ ಬಹಳನೇ ಕಷ್ಟಕರವಾಗಿರುತ್ತೆ. ಸೊ ಈ ವರದಿ ಮೊಘಲ್ ಆಡಳಿತದಲ್ಲಿನ ಅಧಿಕಾರಶಾಹಿ ಸಂಕೀರ್ಣತೆಯನ್ನು ನಮಗೆ ತೋರಿಸ್ಕೊಡುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶನ್, ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗ್ ಪೇಸ್ ವಿಜಯನಗರದ ರಾಜ ಕೃಷ್ಣದೇವರಾಯನ ಆಡಳಿತದಲ್ಲಿ ಯಾವ ಹಬ್ಬವನ್ನು ಆಚರಿಸುವ ವಿಧಾನವನ್ನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾನೆ ಅನ್ನೋದು ಪ್ರಶ್ನೆ. ಆಯ್ತಾ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಪ್ಷನ್ 3 ಮಹಾನವಮಿ ಅಥವಾ ದಸರಾ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಚೋಳರ ಕಾಲದಲ್ಲಿ ಅರಬ್ ವ್ಯಾಪಾರಿಗಳೊಂದಿಗೆ ನಡೆದ ಕಡಲ ವ್ಯಾಪಾರದ ಬಗ್ಗೆ ವಿವರಿಸುವ ಪ್ರಮುಖ ವಿದೇಶಿ ಮೂಲ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ 4 ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಚೋಳರ ಪೂರ್ವದ ಮತ್ತೆ ಚೋಳರ ಆರಂಭಿಕ ಕಾಲದ ಒಂದು ದಕ್ಷಿಣ ಭಾರತದ ಕಡಲ ವ್ಯಾಪಾರದ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ವಿದೇಶಿ ಮೂಲ ಅಂತ ಹೇಳಿದ್ರೆ ಗ್ರೀಕ್ ಮೂಲದ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅನ್ನೋದು. ಸೊ ಇದು ಕ್ರಿಸ್ತಶಕ 1ನೇ ಶತಮಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮತ್ತೆ ಭಾರತದ ಕರಾವಳಿ ಬಂದರುಗಳು, ವ್ಯಾಪಾರ ಮಾರ್ಗಗಳು ಮತ್ತೆ ಅರಬ್ ವ್ಯಾಪಾರಿಗಳೊಂದಿಗೆ ನಡೆದಂತಹ ಒಂದು ವಾಣಿಜ್ಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಇದು ನಮಗೆ ನೀಡುತ್ತೆ. ಹಾಗಾಗಿ ಆಯ್ಕೆ 4 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಮೌರ್ಯರ ಕಾಲದ ರಾಜಕೀಯ ಮತ್ತು ಆರ್ಥಿಕ ಇತಿಹಾಸವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ನಿರ್ಣಾಯಕ ಮೂಲವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಒಂದನೇ ಶಾತಕರ್ಣಿಯ ನಾನಾಘಾಟ್ ಶಾಸನ, 1ನೇ ಶಾತಕರ್ಣಿಯ ನಾನಾಘಾಟ್ ಶಾಸನ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮೌರ್ಯರ ಕಾಲದ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಮತ್ತು ಅಶೋಕನ ಧರ್ಮಶಾಸನಗಳು ಮತ್ತು ಮೆಗಾಸ್ತನಿಸನ ಇಂಡಿಕಾ ಗ್ರಂಥ ಏನಿದೆ ಒಂದು ಪ್ರಮುಖ ಮೂಲ ಅಂತ ಹೇಳ್ಬೋದು. ಆದರೆ 1ನೇ ಶಾತಕರ್ಣಿಯ ನಾನಾಘಾಟ್ ಶಾಸನ ಏನಿದೆ ಶಾತವಾಹನ ರಾಜವಂಶಕ್ಕೆ ಸಂಬಂಧಿಸಿರುವಂಥದ್ದು. ಸೊ ಹಾಗಾಗಿ ಇದು ಮೌರ್ಯರ ಒಂದು ಇತಿಹಾಸಕ್ಕೆ ಕಡಿಮೆ ನಿರ್ಣಾಯಕದ ಒಂದು ಮೂಲ ಅಂತ ಹೇಳ್ಬೋದು, ಲೆಸ್ ಕ್ರೂಷಿಯಲ್ ಅಂತ ಹೇಳ್ಬೋದು. ಸೊ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ನಾಣ್ಯಗಳು ಮತ್ತು ಪಾಹಿಯನನ ವರದಿಗಳ ಆಧಾರದ ಮೇಲೆ ಗುಪ್ತರ ಅವಧಿಯ ಆರ್ಥಿಕ ಸ್ಥಿತಿಯ ಕುರಿತಾದ ಯಾವ ಹೇಳಿಕೆ ಹೆಚ್ಚು ನಿಖರವಾಗಿದೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ 4 ಚಿನ್ನದ ನಾಣ್ಯಗಳ ಹೇರಳವಾದ ಮುದ್ರಣದ ಹೊರತಾಗಿಯೂ ದೈನಂದಿನ ವಹಿವಾಟುಗಳಿಗೆ ಕವಡೆಗಳ ಬಳಕೆಯು ಸಾಮಾನ್ಯವಾಗಿದ್ದು ಇದು ಆರ್ಥಿಕತೆಯ ಒಂದು ವಿಭಾಗವನ್ನು ಸೂಚಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಚಿನ್ನದ ನಾಣ್ಯಗಳ ಹೇರಳವಾದ ಮುದ್ರಣದ ಹೊರತಾಗಿಯೂ ದೈನಂದಿನ ವಹಿವಾಟುಗಳಿಗೆ ಕವಡೆಗಳ ಬಳಕೆಯು ಸಾಮಾನ್ಯವಾಗಿದ್ದು ಇದು ಆರ್ಥಿಕತೆಯ ಒಂದು ವಿಭಾಗವನ್ನು ಸೂಚಿಸುತ್ತೆ ಅನ್ನೋದು ಆನ್ಸರ್. ಸೊ ಆಪ್ಷನ್ 4. ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಗುಪ್ತರ ನಂತರದ ಮತ್ತು ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ಚಿನ್ನದ ನಾಣ್ಯಗಳ ಹರಿವಿನ ಕುಸಿತ ಮತ್ತು ಸಾಮಂತ ರಾಜರ ಏರಿಕೆ ಕಂಡುಬರುತ್ತೆ. ಈ ಒಂದು ಪ್ರವೃತ್ತಿಯು ಇತಿಹಾಸಕಾರರಿಗೆ ಯಾವ ಮುಖ್ಯ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಪ್ರಶ್ನೆ. ಆಯ್ತಾ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಆನ್ಸರ್ ಬಂದು ಆಯ್ಕೆ 2 ಆರ್ಥಿಕ ಹಿಂಜರಿತ ಮತ್ತು ಊಳಿಗಮಾನ್ಯ ವ್ಯವಸ್ಥೆಯ ಕಡೆಗೆ ವಿಕೇಂದ್ರೀಕರಣದ ಪ್ರವೃತ್ತಿಯ ಹೆಚ್ಚಳ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.